ಸುರೇಶ್ ಆಮೇಲೆ ವಿ ಸುರೇಶ್ ನನ್ನ ಬಂಧಿಸಿರೋದಕ್ಕೆ ಕಾರಣ ಅಂತ ಅಂದ್ರೆ ನಾವು ಪಕ್ಕದಲ್ಲಿ ನೋಡ್ತಾ ಇದೀವಲ್ಲ ಭಾವಚಿತ್ರದಲ್ಲಿ ವಕೀಲೆ ಅವರು ಧರಣಿ ಅಂತ ಹೇಳಿ ಅವರು ಇತ್ತೀಚಿನ ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಕಾರಣ ಅಂತಂದ್ರೆ ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಆಸ್ತಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಬಹಳ ಕಿರುಕುಳವನ್ನ ಅನುಭವಿಸಿರ್ತಾರೆ. ಅದರಲ್ಲೂ ಕೂಡ ಈ ಕಾರ್ಪೊರೇಟರ್ ಬಹಳ ಕಿರುಕುಳವನ್ನ ಒಂದಷ್ಟು ಮಂದಿಯ ಜೊತೆಗೆ ಸೇರಿ ಕೊಟ್ಟಿದ್ರು ಅನ್ನುವಂಥದ್ದು ಆರೋಪ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರೊಟೆಸ್ಟ್ ಕೂಡ ಮಾಡಿರ್ತಾರೆ. ಆ ನಂತರದಲ್ಲಿ ಪೊಲೀಸರು ಪ್ರಮುಖವಾಗಿ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಸದ್ಯ ವಿ ಸುರೇಶ್ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಸದ್ಯ ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದೆ ಕೋರ್ಟ್ ಅಥವಾ ನ್ಯಾಯಾಧೀಶರು. ಬೆಂಗಳೂರಿನ ಉದಯ ನಗರದ ಮನೆಯಲ್ಲಿ ವಕೀಲೆ ಧರಣಿ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿತ್ತು. ಕಿರುಕುಳಕ್ಕೆ ಬೇಸತ್ತು ವಕೀಲೆ ಧರಣಿ ಹೀಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಕಳೆದ 3 ದಿನದ ಹಿಂದೆ ಕೇಸ್ಗೆ ಸಂಬಂಧಪಟ್ಟಂತೆ ವಿ ಸುರೇಶ್ಗಾಗಿ ಸಿಐಡಿ ಪೊಲೀಸರು ಆಮೇಲೆ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಂತ ಪೊಲೀಸರು ಇದ್ರಲ್ಲ, ಇದು ಬಹಳ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಆಯ್ತು. ಈ ಕಾರಣಕ್ಕಾಗಿನೇ ಸಿಐಡಿಗೆ ಈ ಪ್ರಕರಣವನ್ನ ಹಸ್ತಾಂತರಿಸಲಾಗಿತ್ತು. ಸಿಐಡಿ ಸುಮಾರು 3 ಜನ ಎಸಿಪಿಗಳ ತಲೆದಂಡ ಆಗಬಹುದಾದ ವರದಿಯನ್ನ ನೀಡುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದ್ದಂತ ಮಾಹಿತಿ. ಅದ್ರ ಜೊತೆಗೆ ಕಾರ್ಪೊರೇಟರ್ ಸುರೇಶ್ ಈಗ ಬಂಧನ ಆಗಿದೆ. ಅಜಯ್ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಜಯ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸುರೇಶ್ ಬಂಧನಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಪ್ರಕರಣದಲ್ಲಿ ಸುರೇಶ್ನ ಪಾತ್ರ ಏನಿದೆ ಅನ್ನುವಂಥದ್ದು ಮತ್ತೊಮ್ಮೆ ನೆನಪಿಸಿಕೊಳ್ಳೋದಾದ್ರೆ ಅಜಯ್? ಹೌದು ಮಾಲ್ತೇಶ, ಕಳೆದ 2-3 ತಿಂಗಳ ಹಿಂದೆ ನಡೆದಿದ್ದ ಧರಣಿ ಎಂಬ ವಕೀಲೆ ಆತ್ಮಹತ್ಯೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ ನಡೆದಿದ್ವು. ವಕೀಲೆ ಧರಣಿ ಉದಯಪುರದಲ್ಲಿರುವ ತಮ್ಮ ನಿವಾಸದಲ್ಲೇ ನೇಣು ಬಿದ್ದ ಸ್ಥಿತಿಯಲ್ಲಿ ಅವರ ಮೃತದೇಹ ಕೂಡ ಸಿಕ್ಕಿದ್ದು. ನಂತರ ವಕೀಲೆ ಒಂದು ಸಂಘಟನೆಗಳಿಂದ ಅಂದ್ರೆ ವಕೀಲರ ಸಂಘಟನೆಯಿಂದ ಆಗ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಇದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅನ್ನೋ ಒಂದು ಆರೋಪ ಕೂಡ ಎಲ್ಲರೂ ಆ ಸಮಯದಲ್ಲಿ ಮಾಡಿದ್ರು. ನಂತರ ಈ ಕೇಸ್ ನ ಒಂದು ಬಿಸಿ ಏನಿದೆ ಅದು ಹೆಚ್ಚಾಗುತ್ತಿದ್ದಂತೆ ಈ ಕೇಸ್ ನ ಸರ್ಕಾರ ಸಿಐಡಿಗೆ ವರ್ಗಾವಣೆ ಕೂಡ ಮಾಡಿತ್ತು. ನಂತರ ಕಾರ್ಯಾಚರಣೆಗೆ ಇಳಿದ ಸಿಐಡಿ ಪೊಲೀಸರು ಇವರಿಗೂ ಸದ್ಯ 10 ಜನರ ಆರೋಪಿಗಳನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಇದೀಗ ಈ ಕೇಸ್ಗೆ ಸಂಬಂಧಿಸಿದಂತೆ ಮಹದೇವಪುರ ಕಾರ್ಪೊರೇಟರ್ ಆಗಿರುವಂತಹ ಸುರೇಶ್ ಎಂಬತನ್ನ ಇದೀಗ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಸುರೇಶ್ ಗಾಗಿ ಪೊಲೀಸರು ಕಳೆದ 3 ತಿಂಗಳಿಂದ ಹುಡುಕಾಟ ನಡೆಸಿದ್ರು. ಆದ್ರೆ ಈ ಮಾಹಿತಿ ಹೊಂದಿದ್ದ ಸುರೇಶ್ ಕಾರ್ಪೊರೇಟರ್ ಸುರೇಶ್ ಏನಿದ್ರೆ ಕೆಲ ದಿನಗಳಿಂದ ಅವರು ತಲೆಮರೆಸಿಕೊಂಡಿದ್ರು. ಆದ್ರೆ ಈತನ ಖಚಿತ ಮಾಹಿತಿ ಆಧರಿಸಿದಂತಹ ಪೊಲೀಸರು ತಮಿಳುನಾಡಲ್ಲಿ ಈತನ ಇದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಕಲೆ ಹಾಕ್ತಾರೆ. ಹಾಗಾಗಿ ನಿನ್ನೆ ಒಂದು ವಿಶೇಷವಾದಂತಹ ತಂಡದೊಂದಿಗೆ ಅವರು ಪೊಲೀಸರು ತಮಿಳುನಾಡಿಗೆ ಎಂಟ್ರಿಯನ್ನ ಕೊಡ್ತಾರೆ. ಆಗ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿರುವಂತಹ ಎರಕಾಡ್ ಎಂಬ ರೆಸಾರ್ಟ್ ಒಂದರಲ್ಲಿ ಈತ ಅವಿತು ಕೂತಿದ್ದನ್ನ ಇವರು ಕಂಡಿರ್ತಾರೆ. ನಂತರ ತಕ್ಷಣ ಇದನ್ನ ಪೊಲೀಸರು ತಮ್ಮ ವಶಕ್ಕೆ ಪಡಿಸಿಕೊಂಡು ಓಕೆ, ಥ್ಯಾಂಕ್ ಯು ಅಜಯ್.